ಗುರು ಸಮರ್ಥ ಬಹುಸಾಹೇಬ್ ಮಹಾರಾಜರನ್ನ ಕೊಪ್ಪಳದ ಆರಾಧ್ಯ ದೈವವಾಗಿರ್ತಕ್ಕಂಥ ಗವಿಸಿದ್ದೇಶ್ವರರ ದಿವ್ಯಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಪುಣ್ಯಭೂಮಿಯ ಕಿನ್ನಾಳ ಗ್ರಾಮದಲ್ಲಿ ರೈತ ಸಂಘದ ಗ್ರಾಮ ಘಟಕದ ಉದ್ಘಾಟನೆ ಶಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವರು ತಮ್ಮ ಇನ್ನೊಂದು ಸ್ವಲ್ಪ ಸೌಂಡ್ ಹಿಡಿಯ ವ್ಯತ್ಯಾಸ ಮಾಡಬೇಡ, ಇನ್ನೊಂದು ಸ್ವಲ್ಪ ಇಟ್ಬಿಡ್ಲಿ. ಹಾ, ಇನ್ನೊಂದು ಸ್ವಲ್ಪ ಇಡ್ತಮ್ಮ. ಹಲೋ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಗಟ್ಟಿ ಧ್ವನಿ, ಗಟ್ಟಿ ಹೋರಾಟಗಾರರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚುಣಪ್ಪ ಪೂಜಾರಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಕಲ್ಯಾಣ ಕರ್ನಾಟಕ ಭಾಗದ ಪಾದರಸದಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸಂಘಟನಾ ಚತುರರು ಆತ್ಮೀಯರಾಗಿರ್ತಕ್ಕಂಥ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಎಂ ಸುಬೇದಾರ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಜ್ಞಾನದ ನಿಧಿಗಳಾಗಿರ್ತಕ್ಕಂಥ ಶರಣಪ್ಪ ಮರಳಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಪ್ರೇಮ್ ಚೌಗಲಾ ಅವರಿಗೂ, ಅದೇ ರೀತಿಯಾಗಿ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಿಶನ್ ನಂದಿಯವರಿಗೂ, ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಖಮಣಿಯಪ್ಪರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಇಸ್ಮಾಯಿಲ್ ನಾಗಬಂದ್ ಅವರಿಗೂ, ಕೊಪ್ಪಳ ಜಿಲ್ಲೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಚಿಲ್ವಾಡಿಗೆ ಅವರಿಗೂ, ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಯ್ಯ ಜವಳಗಿರ ಅವರಿಗೂ, ರೈತ ಸಂಘದ ರಾಜ್ಯ ಸಂಚಾಲಕರು ಆತ್ಮೀಯರಾಗಿರ್ತಕ್ಕಂಥ ನಾಗಯ್ಯ ಗುರುಗಳಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರವರಿನದು ಎಲ್ಲ ರೈತ ಮುಖಂಡರು, ರಾಜ್ಯ ಮುಖಂಡರಿಗೂ, ರೈತ ಗೀತೆಯನ್ನು ಹಾಡಿರ್ತಕ್ಕಂಥ ರೈತ ಮುಖಂಡರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ನಾವು ಬಹಳಷ್ಟು ವೇದಿಕೆಗೆ ಹೋದಾಗ ಒಂದು ಸ್ವಲ್ಪ ಬಿಸಿಲು ಬಂತು ಅಂತಂದ್ರ ವೇದಿಕೆ ಮ್ಯಾಗ ಎಲ್ಲಾ ಮುಖಂಡರು ಇರ್ತಾರ, ಮುಂದ್ಗಡೆ ಬಹಳ 20-30 ಜನ ರೈತ ಮುಖಂಡರು ಇರ್ತಾರೆ, ಎಲ್ಲಾರು ಹೋಗಿರ್ತಾರ. ಇಲ್ಲಿ ಮಟ್ಟ ನಿಮ್ಮೆಲ್ಲ ಮಾತುಗಳನ್ನು ಕೇಳಿ ಅವರು ಜೋರಾಗಿ ಚಪ್ಪಾಳಿ ಬಿಡದಾರ, 4-5 ತಾಸುಗಳಿಂದ ಕುಂತಾರಲ್ಲ ಅವ್ರಿಗೊಂದು ನೀವು ಜೋರು ಚಪ್ಪಾಳಿ ಬಿಡ್ರಿ ವೇದಿಕೆ ಮ್ಯಾಗಿದ್ದು. ನಾನು ಬಹಳಷ್ಟು ವಿಷಯದ ಆಳಕ್ಕೆ ಹೋಗೋದಿಲ್ಲ, ಎಲ್ಲ ವಿಷಯಗಳ ಸಾರವನ್ನು ಹೇಳ್ಯಾರ. ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಅದ ನಂದು. ಈ ರಾಜ್ಯದೊಳಗೆ ಬಹಳಷ್ಟು ಅಧ್ಯಕ್ಷರ ಚಿಲುವಾಡಿಗೆ ಬಾರ್ಗಳು ಯಾರು ಹೋದವ್ರಿ? ಕರೆಕ್ಟ್ ಹೇಳ್ಬೇಕು ನಾನು. ಬಾರ್ಗಳು ಯಾರು ಹೋದವ್ರಿ? ಜೋರ್ ಹೇಳಲ್ಲ. MLA. ಪೆಟ್ರೋಲ್ ಪಂಪ್ ಯಾರು ಹೋದವ? ಜೋರ್ ಹೇಳ್ರಿ. ಬಾ ಹಾ ಚುನಪ್ಪನ ಸರಿಯಾಗಿ ಕೇಳ. ಬಾರ್ಗಳು MLA, ಪೆಟ್ರೋಲ್ ಪಂಪ್ MLA, ಬಹಳ ದೊಡ್ಡ ದೊಡ್ಡ ಕಟ್ಟಡಗಳು ಯಾರು ರೀ? ಅವರು ಅತಿ ಹೆಚ್ಚು ಹಣ ಇರುವುದಿಲ್ಲ. ಮತ್ತೆ ಆರಿಸ್ಕೊಟ್ಟವ್ರು ಯಾರು? ಎಷ್ಟು ಚಂದ ಹೇಳ್ತೀವಿ ನೋಡ್ರಿ. ಇವತ್ತ ರಸ್ತೆ ಮ್ಯಾಗ ಕುಂತ ತಾವೆಲ್ಲ ಗಟ್ಟಿ ಧ್ವನಿಯಾಗಿ ಹೋರಾಟ ಮಾಡಕತ್ತೀರಿ. 224 MLAಗಳಿಗೆ ಸ್ವಾಭಿಮಾನ ಇತ್ತು ಅಂತಂದ್ರ ಈ ಭಾಗದ ನಡೆದಾಡುವ ದೇವರು, ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು, ವಾಗ್ಮಿಗಳು, ಬಾಲ ಬ್ರಹ್ಮಚಾರಿಗಳು, ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ರಸ್ತೆ ಮ್ಯಾಗ ನಿಂತ ಕಣ್ಣೀರ್ ಹಾಕ್ಯಾರಲ್ಲ, ನಾಚಿಕ್ ಬರ್ಬೇಕೆಲ್ಲ MLAಗಳಿಗೆ. 249 ದಿನಗಳ ಕಾಲ ಹೋರಾಟ ನಡೆದಾಗ ಇವೆಲ್ಲ ಕಂಪನಿ ಅಂತ ನೀವು ಹೋರಾಟದವ MLAಗಳು, MP ಗಳು. ಸ್ವಾಮಿನಾಥನ್ ವರದಿ ಬಗ್ಗೆ ನಮ್ಮ ಶರಣಪ್ಪ ಮರಳಿ ಅವರು ಹೇಳಿದ್ರು. ಸ್ವಾಮಿನಾಥನ್ ವರದಿ ಯಾವಾಗ ಕೊಟ್ಟಾರೆ ಸರ್ಕಾರಕ್ಕ? ಹೇಳ್ರಿ. 2006 ಸ್ವಾಮಿನಾಥನ್ ವರದಿ ಕೊಟ್ಟಾರ. ಹೌದಲ್ಲ? ಸ್ವಾಮಿನಾಥನ್ ವರದಿ 2005-6 ಕೊಟ್ಟಾರ ಅಂತಂದ್ರ ಕರ್ನಾಟಕದೊಳಗೆ 28 ಜನ MLAಗಳದಾರ, 545 ಮಂದಿ ದೇಶದೊಳಗೆ MP ಗಳದಾರ, ಒಬ್ಬ ಪ್ರಧಾನಿ ಅದಾನ, ರಾಷ್ಟ್ರಪತಿ ಅದಾನ. ಇವರೆಲ್ಲ ಇದ್ದು ಸಹಿತ
ಒಂದ ಉದಾಹರಣೆ ಕೊಡ್ತೀನಿ. ಹತ್ತಿಗೆ 45 ಆಯ್ತಲ್ಲ, ಹತ್ತಿಗೆ ಎಷ್ಟು ಕ್ವಿಂಟಲಕ್ಕೆ 45,000 ಆಗ್ತದ ಅಂತ ಹೇಳ್ತಾರೆ. ಮಳೆಯಾಗ ಯಾರು ಹೇಳಬೇಡ್ರಿ. ಯಾಕೆ ಹೇಳ್ತೀರಿ? ಮುಗಿಸ್ಬಿಡ್ಲೆ. ನಾವ ಕಿನ್ನಾಳ ಗ್ರಾಮದ ರೈತರನ್ನ, ಅನ್ನದಾತರನ್ನ, ತಾಯಂದ್ರ ನೋಡುವ ಸಲುವಾಗಿ 600 ಕಿಲೋಮೀಟರ್ ನಾವು ಬಂದೇವಿ. ಮಹೇಶ್ ಸುಬೇದಾರ್ ಬಂದ 300 ಕಿಲೋಮೀಟರ್ದಿಂದ. ಮತ್ ನೀವು ಮಳೆಯಾಗ ಎತ್ತರ ಹೆಂಗ? ಹೌದಿಲ್ಲ? ಈಗ ಈ ಕೊಪ್ಪಳದಿಂದ ಬೆಂಗಳೂರು ಮಟ್ಟ ಪಾದಯಾತ್ರೆ ಮಾಡೋರು ಚಿಲವಾಡಿಗೆ ಅವ್ರು. ಎದರ ಸಲುವಾಗಿ ಹೇಳ್ರಿ? ನೀರಿನ ಸಲುವಾಗಿ ಬೇಡ, ಅದೆಲ್ಲ ಹೋರಾಟ ನಡೀತದ. ನಾವು ನೀವು ಕುಡಿಯೋ ಮಾಡೋನು. ಸಂಪೂರ್ಣ ಕರ್ನಾಟಕದೊಳಗೆ ಸಾರಾಯಿ ಬಂದ್ ಆಗ್ಬೇಕಂತ ಮಾಡ್ಬೇಕಂತ ಮಾಡಿ ಕೈ ಹತ್ರ ಅಲ್ಲಿ ಗಿಡದ ನೆಳಗೆ ಯಾಕೋ ಕೈಯ ಮ್ಯಾಗ ಬರುವಲ್ಲ. ಇನ್ನ ಆರಾಗಿಲ್ಲ ರೋಪುಣ್ಯಾತ್ಮದ ಚುನಾಪಣ ಎಲ್ಲ ನಮ್ಮ ಮಂದಿ ಐತ್ರ. ಇದು ಗುರುಗಳ ಎಲ್ಲ ನಮ್ಮ ಜನ ಅದ, ಗಟ್ಟಿ ಅದ, ಹಂಗೇನಿಲ್ಲ. ಏನ್ ಆಗಬೇಕು ಅಂತಂದ್ರ ಬಿಡದಿ ಹೋರಾಟ ಆಗಿರಬಹುದು, ಈ ಭಾಗದ ನೀರಾವರಿ ಹೋರಾಟ ಆಗಬಾರದು, ಮಾಲಿನ್ಯಕಾರಕ ಫ್ಯಾಕ್ಟರಿಗಳು ಬಂದ್ ಆಗಲಿ ಅಂತಕ್ಕಂತ ಹೋರಾಟಗಳಾಗಿರಬಹುದು. ಆ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ಆ ಬಿಡದಿ ಟೌನ್ಶಿಪ್ ಮಾಡ್ಲಿಕ್ಕೆ ಹೊಂಟಾರಲ್ಲ, ಎಕರೆಗೆ ಎಷ್ಟು ಕೊಡಾಕತ್ತಾರ ಗೊತ್ತದ? 2 ರಿಂದ 2.5 ಕೋಟಿ ರೂಪಾಯಿ ಬೆಲೆ ಕೊಡಾಕತ್ತಾರ. ಅಲ್ಲಿ ಯಾಕೆ ಮಾಡಾಕತ್ತೀರಿ ಅದನ್ನ? ಇವರು ಇಲ್ಲಿ ಕೊಪ್ಪಳ, ರಾಯಚೂರು, ಬಳ್ಳಾರಿ, ಯಾದಗಿರಿ, ಗುಲ್ಬರ್ಗ, ಬೆಳಗಾವ್, ಬಾಗಲಕೋಟ್, ಬಿಜಾಪುರ, ಧಾರವಾಡದೊಳಗೆ ಬರಲ್ಲ. 1000 ಎಕರೆ ಭೂಮಿ ಹಂಗ ಬಿದ್ದದ, ಫಾರೆಸ್ಟ್ ಜಮೀನ್ ಅದ. ಇಲ್ಲಿ ಬರ್ರಿ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡಿಕೊಳ್ಳುತ್ತೀನಿ. ಹಲೋ, ಹಲೋ, ಎಲ್ಲಿ MLA ಬೇಯನ ಹಂಗ ಹಾಕಿಟ್ಕೊಂಡು ಯಾಕ್ರಿ? ರೈತ ಸಂಘದವ್ರ ಕೈಯಾಗ ಸಿಕ್ಕ ಪಾಪ MLA ಪರಿಸ್ಥಿತಿ ಬಹಳ ಕೆಟ್ಟಾಗ್ಯಾವ. ನೀವು ಊರಾಗ ಬಂದಾಗ ಹಲಿಗೆ ಹೆಚ್ಚು ಸಾಹೇಬರು ಬಂದ್ರ, ಅನ್ನಾರ ಬಂದ್ರ, ಸರ್ ಬಂದ್ರ, ಸಾಹೇಬರು ಬಂದ್ರ ಅಂತೇಳಿ ಹಿಂಗ್ ಕೈ ಮುಗಿದವ್ರು ಕರ್ಕೋತೀರಿ. ರೋಡ್ ಮ್ಯಾಗ ನಾವ್ ಹಿಂಗ್ ಕುಂಡ್ರದಾಗ್ತದ. ಏನ ದಕ್ಷಿಣ ಕರ್ನಾಟಕದೊಳಗ 1 ಎಕರೆಗೆ 2 ಕೋಟಿ ಕೊಡಾಕತ್ತಾರಲ್ಲ, ಉತ್ತರ ಕರ್ನಾಟಕದೊಳಗ ಏನಿಲ್ಲ, ಚಲೋ ಅದ, ಮಳೆ ಆದ್ರ ಶುಭ ಅದ, ಯಾರು ಹೇಳಬೇಡ್ರಿ. ಶುಭ ಅದ ಇಲ್ಲ ಮತ್ತೆ ಕೇಳ್ತೀರಿ? ಇಲ್ಲಿ ನಿಮ್ ಭಾಗದೊಳಗೆ ಯಾರು ಭೂಮಿ ಕಳ್ಕೊಂಡಾರಲ್ರಿ? ಚಿಲವಾಡಿಗೆಯವ್ರ ಇಷ್ಟು ದಿನ ಯಾರ ನೀರಾವರಿಗೆ, ಫ್ಯಾಕ್ಟ್ರಿಗೆ ಭೂಮಿ ಕಳ್ಕೊಂಡಾರ ಅವ್ರೆಲ್ಲಾರ್ದು ಒಂದು ಲಿಸ್ಟ್ ಮಾಡ್ರಿ. ಕೊಪ್ಪಳ ಅಜ್ಜಾರ ದಿವ್ಯ ಸ್ಥಾನದೊಳಗೆ ಹೋರಾಟ ಮಾಡೋನು ಎಷ್ಟು ಭೂಮಿ ಕಳ್ಕೊಂಡ್ರಲ್ಲ 1 ಎಕರೆಗೆ 2 ಕೋಟಿ ಹಾಕಿ ಕೊಡ್ಲೇಬೇಕು. ಯಾವ್ದೋ ಹಿಂದಿನ ಮುಖ್ಯಮಂತ್ರಿ ಮಾಡ್ಯಾನಂತ ಅದ್ರ ಸಲುವಾಗಿ ಇವ್ರು ಮಾಡ್ತಾರ. ಮತ್ ಹಿಂದಿನ ಮುಖ್ಯಮಂತ್ರಿ ಜೈಲಿಗೆ ಹೋಗಿ ಬಂದಾನಲ್ಲ, ನೀವು ಸ್ವಲ್ಪ ಹೋಗಿ ಬರ್ರಿ. ಯಾವ್ದು ಬೇಡ, ಕಾನೂನು ಸಂವಿಧಾನಿಕ ಪದ ಆಗ್ತದ, ಬೇಡ, ನಮ್ಮ ಬೈಲೆ ಬರಬಾರ್ದು. ಈಗ ಸಾವಯವ ಕೃಷಿ ಅಂತ ಹೇಳಿದ್ರು. ಸ್ವಾಮಿನಾಥನ್ ವರದಿ ಯಾಕೆ ಜಾರಿ ತಂದಿಲ್ಲ ಅದನ್ನೊಂದು ಹೇಳೋದು ಬಿಟ್ಟನಲ್ಲ ಶರಣಪ್ಪನ. 2006 ಕೊಟ್ಟರು ಸಹಿತ ಇನ್ನ ತಕ್ಕ ಯಾಕೆ ಅದನ್ನ ಜಾರಿಗೆ ತಂದಿಲ್ಲ ಅಂತಂದ್ರ, ಒಂದ್ ವೇಳೆ ರೈತಗ 10-15 ರೂಪಾಯಿ ಕಬ್ಬಿಗೆ ಬಿಲ್ಲ, ಹತ್ತಿಗೆ 45,000, ತೊಗರಿಗೆ 30-40,000, ಗೊಂಜಾಳಕ್ಕೆ 10,000, ಜೋಳಕ್ಕೆ 15,000, ತೊಗರಿಗೆ 20,000 ಹಿಂಗ ಸಿಕ್ತಂದ್ರ ರೈತರೆಲ್ಲ ಉದ್ದಾರ ಆಗ್ತಾರೆ. ಇವ್ರು ನಮಗ್ ಓಟ್ ಹಾಕಂಗಿಲ್ಲ, ಅವ್ರಿಗೆ ಗೊತ್ತೈತೆ, ಅದಕ್ಕೆ ಹಂಗ ಮಾಡಕತ್ತ ಅಲ್ರಿ. ಒಬ್ಬ MLA ಸತ್ತಂದ್ರ 224 ಮಂದಿ MLAಗಳು ಹೋಟೆಲ್ದಾಗ ಮೀಟಿಂಗ್ ಮಾಡಿ ಯಾರಿಗೆ ಟಿಕೆಟ್ ಕೊಡೋನು, ಯಾರಿಗೆ ಆರಿಸ್ತಾರೋನು, ಎಲ್ಲಿ ಎಷ್ಟು ರೊಕ್ಕ ಕೊಡೋನು, ಯಾವನ ಕೈಯಾಗ ಎಷ್ಟು ಓಟ್ ಅದಾವ ಮಾಡ್ತಾರಿಲ್ರಿ. ಮತ್ ನಾವ್ ಯಾಕೆ ಒಕ್ಕಟ್ಟಾಗಂಗಿಲ್ಲ? ಈ ಬಿಜೆಪಿ, ಕಾಂಗ್ರೆಸ್, JDS ಬಿಡ್ರಿ ಅದನ್ನ. ನಿಮ್ಮ ತೊಗರಿ ಬೆಳೆಗೆ ಬಂದಾಗ ಮಾಲಿನ್ಯ ಅಂತೇಳಿ ಕೊಪ್ಪ ಹಲೋ ಹಲೋ
ಏನಾಗಿಲ್ಲ, ಒಟ್ಟೊಂದು ಸ್ವಲ್ಪ 100 ಮಂದಿ ಬಾಯಿ ಮಾಡ್ತೀರಲ್ಲ ಚೋಳಪ್ಪಣ್ಣ. ಒಕ್ಕಟ್ಟೈತ್ ನಮ್ಮ ಮಂದಿದು. ಹಾ, ಏನಾಗ್ಯದಂದ್ರ ಹೆಂಗ ವರ ಬಿಡಬೇಕು ಗೊತ್ತದ ನಿಮಗ? ಕೊಪ್ಪಳ ಹಿಂದಿನ ಅಜ್ಜಾರ ಗದಿಗೆ ಅದಾರಲ್ಲ, ನಮ್ಮ ಶರಣಪ್ಪಣ್ಣ ಹೆಂಗ ಸ್ವಾಮಿನಾಥನ ವರದಿ ಬಗ್ಗೆ ಅಧ್ಯಯನ ಐತಲ್ಲ, ಜ್ಞಾನ ಐತಲ್ಲ, ಹಂಗ ಹಿಂದಿನ ಕೊಪ್ಪಳ ಅಜ್ಜಾರ ಏನು ಗದಿಗೆ ಆಗದಾರಲ್ಲ, ಆ ಪುಣ್ಯಾತ್ಮರು ಹೊಲದಾಗ ಒಂದು ಪ್ರತ್ಯಕ್ಷ ಆದ್ರಂತ. ಶರಣಪ್ಪ ನಾನು ಎದುರಿಗೆ ಏನು ವರ ಬೇಕಂತಂದಾಗ 2 ಕೊಡಂದ್ ನಾವು ಶರಣಪ್ಪಣ್ಣ. ಆಯ್ತು 2 ಕೊಡ್ತೀನಿ ಅಂದ. ಮೊದಲನೇದು ಕೇಳಂದಾಗ ನನಗೆ ಒಟ್ಟ ಸಾವು ಬರಬಾರ್ದು, ಸಾವು ಬಂದ್ರೆ ನನಗೆ ನೀತಿ ಹತ್ತಿದಾಗ ಸಾವು ಬರ್ಬೇಕಂದವ. 1ನೇ ವರ ಇದು. ಗವಿಸಿದ್ದೇಶ್ವರ ಅಜ್ಜ ಅಂದ, ಬಾಳ ಚಲೋ ವರ ಕೇಳೋಣ, ರಾತ್ರಿ ನಿದ್ದೆ ಐತರ ಸತ್ತ ಹೋಗ್ಬೇಕಲ್ಲ, ತಥಾಸ್ತು ಅನ್ನು. ಮತ್ತೆ 2ನೇ ವರ ಕೇಳಂದಾಗ ಶರಣಪ್ಪಣ್ಣ ಏನ್ ಕೇಳಿದಂದ್ರ ನನಗೆ ಒಟ್ಟ ನಿದ್ದಿನ ಹತ್ತಬಾರ್ದು ಅಂತ. ಹೆಂಗ್ರಿ ಜೀವಳಿಗೆರ ಅಧ್ಯಕ್ಷರ ಕೇಳಿದ್ರೆ ಹಿಂಗ್ ಕೇಳಬೇಕು. ಏನಾಗಿ ಬಿಟ್ಟದೆ ಈ ನಾಡಿನೊಳಗೆ ಬಹಳ ಖುಷಿ ಅನಿಸದ ನನಗ. ಹೋರಾಟ ಏನಾರೇ ಆಗಲಿ, ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಅಮೆರಿಕಕ್ಕೆ ಹೋಗಿ ಭಾರತಕ್ಕೆ ಬಂದಾಗ ಪತ್ರಕರ್ತರಿಗೆ ಕೇಳಿದ್ರ, ಬುದ್ಧಿ ಜಗತ್ತೆಲ್ಲ ಅಡ್ಡಾಡಿರಿ, ಎಷ್ಟು ದೇಶದೊಳಗೆ ಪ್ರವಚನ ಮಾಡಿರಿ ಲೆಕ್ಕಿಲ್ಲ, ಆದ್ರೆ ನೀವು ಯಾರಿಗೆ ಗೌರವ ಕೊಡ್ತೀರಿ ಅಂತಂದಾಗ ನಡೆದಾಡುವ ದೇವರು ಶತಮಾನದ ಸಂತ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರ, ಮಣ್ಣಿನೊಳಗ ಚಿನ್ನದಂತ ಬೆಳೆಯನ್ನ ಬೆಳೆದು ಜಗತ್ತ ಜೀವಂತ ಇಟ್ಟಿರ್ತಕ್ಕಂತ ರೈತಗ ನಾ ಗೌರವ ಕೊಡ್ತೀನಿ ಅಂತ ಹೇಳಿದ್ರು. ಅದರ ನಂತರದೊಳಗೆ ಈ ಕಲಿಯುಗದೊಳಗೆ ಈಗ ಸದ್ಯ ಸಿದ್ದೇಶ್ವರ ಶ್ರೀಗಳಂಗ ರೈತರ ಬೆನ್ನಿಗೆ ನಿಲ್ತಕ್ಕಂತ 2 ಜನ ಮಹಾತ್ಮರದಾರ ಈ ನಾಡಿನೊಳಗೆ. ಒಬ್ರು ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜಾರ ಒಬ್ರು ಆದ್ರ, ಆ ಭಾಗದೊಳಗೆ ಮುಗುಳ ಕೊಡದ ಬಾಲ ಬ್ರಹ್ಮಚಾರಿ ಬಾಲಯೋಗಿಗಳು ಸದ್ಗುರು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಂತೇಳಿ ಅವರೊಬ್ಬರದ ಅದಾರ. ಗುರ್ಲಾಪುರದಾಗ ಕುಂತಾಗ ಚಲುವಾಡಿಗೆ ಅಧ್ಯಕ್ಷರ ಹೆಂಗಾಗಿತ್ತಂದ್ರ, ಶ್ರೀಶೈಲ ಜಗದ್ಗುರುಗಳ ಆದಿಯಾಗಿ 800ರಿಂದ 900 ಜನ ಕ್ಯಾವಿ ಮಹಾತ್ಮರ ಬಂದು ನಡು ರಸ್ತೆ ಮ್ಯಾಗ ಕುಂತ ಈ ನಾಡಿನ ರೈತ ಕಣ್ಣೀರ್ ಹಾಕಬಾರ್ದಂತ ಹೇಳಿ ರಸ್ತೆ ಮ್ಯಾಗ ಕುಂತ ಬೆಂಬಲ ಕೊಟ್ಟದ್ದಕ್ಕಾಗಿ ಸರ್ಕಾರ ಗಡ 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 ನಡಿಗೋಯ್ತು. ನೀವು ಹಂಗ ಒಕ್ಕಟ್ಟಾಗ 224 ಮಂದಿ MLA ಏನು ಕೊಡ್ರಿ ನೀವೆಲ್ಲ ಅಂತಂದ್ರ, ಈ ಜಾತಿಗೊಂದು ನಿಗಮ ಮಂಡಳಿಗಳದವು, ಧರ್ಮಕ್ಕೊಂದದವು, ಆಯಾ ಕ್ಷೇತ್ರಕ್ಕೊಂದದವು. ನೀವು 224 ಮಂದಿ MLAಗಳು ಎಲೆಕ್ಷನ್ದಾಗ ಬಂದ ಭಾಷಣ ಮಾಡುವಾಗ ಹೇಳುತ್ತೀರಿ, ರೈತ ದೇಶದ ಬೆನ್ನೆಲುಬು, ಹಸಿರು ಟವಲ್ ಹಾಕ್ತೀರಿ, ಕೈ ಮುಗಿದು ಮತ ಕೇಳ್ತೀರಿ, ನೀವು ನಿಜವಾಗ್ಲೂ ರೈತರ ಪರವಾಗಿ ಇರೋರೈತ್ರಿ ಅಂತಂದ್ರ ಇದ ವೇದಿಕೆ ಮುಖಾಂತರ ವಿನಂತಿ ಮಾಡಿಕೊಡ್ತೀನಿ. 224 ಮಂದಿ MLAಗಳು ಏನ್ ಲೆಟರ್ ಕೊಡ್ರಿ, ಸನ್ಮಾನ್ಯ ಮುಖ್ಯಮಂತ್ರಿಗೆ ಲೆಟರ್ ಕೊಡ್ರಿ, ಏನ್ ಕೊಡ್ರಿ ಅಂತಂದ್ರ ಈ ರಾಜ್ಯದೊಳಗೆ ರೈತನ ಕಣ್ಣೀರು ಒರೆಸುವ ಸಲುವಾಗಿ ಈಗ ಸದ್ಯ ರೈತ ಪ್ರಾಧಿಕಾರ ಆಗಬೇಕು. ಜಾತಿಗೆ ಒಂದೊಂದು ಪ್ರಾಧಿಕಾರ ಅದಾವ. ರೈತಿಗೆ ಏನ್ರಿ ಅನ್ಯಾಯ ಆದ್ರ, ಬೆಳೆ ಸಾಲ ಆದ್ರ, ಯಾವ್ದಾರ ಬ್ಯಾಂಕ್ ರೈತನ ಮನಿ ಚಾವಿ ಹಾಕಿದ್ರ, ರೈತಿಗೆ ತೊಂದರೆ ಆದ್ರ, ಅನ್ಯಾಯ ಆದ್ರ ಬೇಕಲ್ಲ, ಆ ರೈತ ಪ್ರಾಧಿಕಾರಕ್ಕೆ ಯಾರನ್ನ ಮುಖ್ಯಸ್ಥ ಮಾಡ್ರಿ ಅಂತಂದ್ರ ತಿಳಿದಂತ ಜ್ಞಾನ ಇರ್ತಕ್ಕಂಥ ಸಾಮಾನ್ಯ ರೈತರನ್ನ, ಚಿಲವಾಡಿ ಅಂತವ್ರನ್ನ, ಇಸ್ಮಾಯಿಲ್ ಅಂತವ್ರನ್ನ, ಸುಕ್ಮಣಿ ಅಂತವ್ರನ್ನ, ಶರಣಪ್ಪನಂತವ್ರ ಮುಖ್ಯಸ್ಥರು ಮಾಡ್ರಿ. ಲಕ್ಷಾಂತರ ರೈತರ ಕಣ್ಣೀರು ಒರೆಸ್ತಾರ ಅವರೆಲ್ಲ. ನಾ ಏನಿನ್ ಬಾಳ್ ಮಾತಾಡಂಗಿಲ್ಲ, ತಾವೆಲ್ಲ ಬಿಸಿಲಾಗ ಕುಂತೀರಿ. 1-2 ಮಾತು ಹೇಳಿ ನನ್ನ ಮಾತು ಮುಗಿಸ್ತೀವಿ. MLA ಇರ್ಲಿ, MP ಇರ್ಲಿ, ಡಾಕ್ಟರ್ ಇರ್ಲಿ, ಇಂಜಿನಿಯರ್ ಇರ್ಲಿ, PSI ಇರ್ಲಿ, ಮಠಾಧೀಶರಿರ್ಲಿ, ಏನು ನಾವು ಈ ನಾಡಿನೊಳಗಿರ್ತಕ್ಕಂಥ ಪ್ರತಿಯೊಬ್ಬರು ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜಾಗ ಏನು ಬೇಡ್ಕೊಂಡ ಬಾಯೊಳಗೆ ತುತ್ತು ಹಾಕಬೇಕು ನಾವೆಲ್ಲ ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗ ಬೆವರು ಸುರಿಸ್ ಅವ ದುಡಿದಿರ್ತಕ್ಕಂಥ ಅನ್ನ ನನ್ನ ತಟ್ಟಿ ಒಳಗೆ ಬಂದದಲ್ಲ, ಆ ತುತ್ತನ್ನು ಹಾಕುವಾಗ ಗವಿಸಿದ್ದೇಶ್ವರಿಗೆ ಏನು ಬೇಡಬೇಕಂತಂದ್ರ, ಯಾವ ರೈತ ದುಡಿದಿರ್ತಾನಲ್ಲ, ರೈತನ ಹೆಂಡತಿ ಮಕ್ಕಳು ಬಂಧು ಬಳಗ ಎಂದೂ ಕೂಡ ಸಾಲದೊಳಗೆ ನರಳುವಂಗ ಆಗದೇ ಇರಲಿ ಅಂತೇಳಿ ಗವಿಸಿದ್ದೇಶ್ವರ ಬೇಡ್ಕೊಂಡು ತುತ್ತು ಬಾಯಾಗ ಹಾಕ್ರಿ. ಮತ್ತ ನೀವು ಕೂಡ ಅದಿರಿ ಅಧ್ಯಕ್ಷರೇ.
ಇವ್ರು ಮನೆಗೆ ಬಂದಿರ್ತಾರಲ್ಲ ಇಷ್ಟೆಲ್ಲ ಚಂದ ಕೇಳ್ತಾರಲ್ಲ ಇವ್ರು. ಯಾವ್ದಾರ MP ಮಠಾಧೀಶರ ಮನೆಗೆ ಬಂದ್ರ ಅಂದ್ರೆ 4 ಮಕ್ಳು ಇರ್ತಾವ. ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲ್ದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀವಿ. ಇನ್ನು ಮ್ಯಾಗ ಹಂಗ ಅನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿಲ್ ನೋಡು ಬೆವರು ಸುರೇಶ್ ಅನ್ನವನ್ನ ದುಡುದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಮತ್ ನೀವೆಲ್ಲ ಏನ್ ಮಾತಾಡ್ತೀರಿ? ಎಲ್ಲರೂ ರೈತರಾದಿರಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಂಗಿಲ್ಲ, ಹೆಣ್ಣು ಕೊಡಂಗಿಲ್ಲ. ನೀವು ಮ್ಯಾಕ್ ಕೂತವ್ರ ಆದಿ ಆಗಿಲ್ಲ, ಎಲ್ಲಾರು ಕುಂತೀರಲ್ಲ. ನೋಡೋನು ನಿಮ್ಮ ಮಕ್ಕಳನ್ನ ಯಾರು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತೀರ ಅಂತ ಕೈ ಎತ್ತರ ನೋಡೋನು. ಯಾಕೆ ನೀವೆಲ್ಲ ರೈತರಲ್ಲ? ಯಾಕೆ ತಾಯಿ ನೀವೆಲ್ಲ ರೈತರಲ್ಲ? ನೀವೆಲ್ಲ ಶಿಕ್ಷಕರ ಪೊಲೀಸರು ಅದಿರಿ, ನೀವೆಲ್ಲ ರೈತರದಿರಿಲ್ಲ. ಮನ್ಯಾಗ ಆಕಳ ಎಮ್ಮೆ ನೋಡಿರಿಲ್ಲ, ಏನ್ ತೋರ್ಸ್ಲಿ ಆಕಳ ಹೆಂಗಿರ್ತದ? ಮತ್ತ ರೈತರ ಮಕ್ಕಳಿಗೆ ಏನು ಕೊಡಂಗಿಲ್ಲ? ಕೈ ಎತ್ತರಲ್ಲ, ಕೊಡ್ಲಿಕ್ಕೆ ಬಿಡೋರ ಕೈ ಎತ್ತರಿ. ಗವಿಸಿದ್ದೇಶ್ವರ ಆನೆಗಿತ್ತ ಮತ್ತ ರೈತರು ಕೊಡ್ಲಿಲ್ಲ ಅಂದ್ರೆ ಕೈ ಎದ್ದವ್ರು ಎಲ್ಲಾರು ಉಳ್ಕಾದವ್ರು ಇರ್ಲಿ ಕಡೆ. ಅಲ್ಲೊಬ್ಬ ಕಾಕ ಎತ್ತಿದ್ ನೋಡು. ಚುನಪ್ಪಣ್ಣ ಇವ್ರದ್ದು ಇನ್ನೊಂದೈತಿ ನಿಮ್ಗೆ ಗೊತ್ತಿಲ್ಲ. ಇವ್ರು ನನಗೂ ಈಗ ಮನೆ ಗೊತ್ತಾಗ್ಯದ. ಇವ್ರ ಏನ್ ನೋಡಕ್ ಹೋಗಿರ್ತಾರಲ್ರಿ, ಹೋದಾಗ ಮನಿ ಇರ್ಬೇಕು, ಚಲೋ ಹೊಲ ಇರ್ಬೇಕು, ಅದ್ರ ಹೊಲ್ದಾಗ ದುಡಿಯಂಗಿಲ್ಲ. ಮತ್ ಇನ್ನೊಂದದ ಅತ್ತಿ ಮಾವ ಸತ್ತಿರ್ಬೇಕು. ಬಹಳ ಜನ ಅಕ್ಕ ತಂಗಿಯರು ಇರಬಾರ್ದು, ಅಣ್ಣ ತಮ್ಮರು ಇರಬಾರ್ದು. ಮತ್ತೇನು ಹೆಣ್ಮಗಳನ್ನ ಬಿಕಾರಿ ಕೊಡೋದಿರಿ? ಎಲ್ಲಿ ಹೊಂಟದ್ರಿ ಸಂಸ್ಕಾರ? ಎಲ್ಲಿ ಹೊಂಟದ ನಮ್ಮ ಚಿಂತನೆ? ಭೂಮಿಯನ್ನು ಮಾರಿ ಎಲ್ಲಿ ಹೋಗೋರದಿರಿ? ಭೂಮಿ ಅಂದ್ರೆ ಏನ್ ತಿಳ್ಕೊಂಡಿರಿ ನೀವೆಲ್ಲ? ಅಲ್ಲಿ ಬಿಡದಿಯೊಳಗೊಬ್ಬ ರೈತ ಹೇಳ್ತಾ ಇದ್ದ, ಗುರುಜಿ ನಾನು ಭೂಮಿ ಮಾರಂಗಿಲ್ರಿ, ನನಗೇನೆಲ್ಲ ದುಡಿದು ಬೆಳೆ ತಿನ್ಬೇಕಂತೇನಿಲ್ರಿ. ನಾಳೆ ನಮ್ಮ ಅಜ್ಜ ಅಜ್ಜಿ ನಮ್ಮ ತಂದೆ ತಾಯಿ ಸತ್ರ ಅಂದ್ರ ನನ್ನ ಭೂಮಿ ಒಳಗ ಮಣ್ಣು ಕೊಡ್ಬೇಕ್ರಿ ಅಂತ ಹೇಳ್ತಿದ್ದವ. ಇಂಥ ಸ್ವಾಭಿಮಾನದ ಯಾರೋ DK ಶಿವಕುಮಾರ್ ಬಂದ ಮತ್ತೊಬ್ಬ ಬಂದ ಅಂತೇಳಿ ಭೂಮಿ ಕೊಡಕ್ ಅವರಪ್ಪನ ಭೂಮಿ ಅಲ್ಲದು. ನಮ್ಮ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಪೂರ್ವಜರ ಆಸ್ತಿ ಅದ. ನೀವೆಲ್ಲ ಒಕ್ಕಟ್ಟಾಗ್ರಿ. ನಮ್ಮಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತ ಹೇಳಿ ರೈತ ಸಂಘದ ಸ್ಥಾಪಕರವರು ಏನ್ ಹೇಳ್ತಿದ್ರಂದ್ರ, ನಾವು ಯಾವುದು ಮುರಿತೀವಿ ಆ ಕಾನೂನು ಸರ್ಕಾರ ಹಿಂತಕೋಬೇಕು, ನಾವು ಯಾವ್ದು ಮಾಡ್ತೀವಿ ಆ ಕಾನೂನು ಸರ್ಕಾರ ಪಾಸ್ ಮಾಡ್ಬೇಕಂತ ಹೇಳ್ತಿದ್ರು. ಯಾಕೊಂದು ಕಾರ್ಖಾನೆ ಮುಚ್ಚಕ ಅವತ್ತು ಕೊಪ್ಪಳ ಜಿಲ್ಲೆಯವರಿಗೆ ಗಟ್ಟಿ ಆಗ್ರಿ. ನೀವೆಲ್ಲ 31 ಜಿಲ್ಲೆಗಳಿಂದ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ನಾವು ಲಕ್ಷಾಂತರ ಜನ ಬರುತ್ತೇವೆ. ಒಂದು ಫ್ಯಾಕ್ಟರಿ ಮುಚ್ಚಕ್ ಆಗೋದಿಲ್ಲ. ಕರ್ಕೊಂಡು ನೀವು ಯಾವಾಗ ದಿನಾಂಕ ಘೋಷಣೆ ಮಾಡ್ತೀರಿ ಮಾಡ್ರಿ. ಹೈಕೋರ್ಟ್ ಆರ್ಡರ್ ಅದ, ಕೆರೆಯನ್ನ ಕುಡಿಲಿಕ್ಕೆ ಅನುಕೂಲ ಮಾಡ್ರಿ ಅಂತೇಳಿ ಹೈಕೋರ್ಟ್ ಆರ್ಡರ್ ಅದ. MLAಗಳು MP ಗಳು ಏನ್ ಮಾಡಕತ್ತಾರ? ಇವರೆಲ್ಲ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜಾರ ಸಾರಥ್ಯದೊಳಗ ನೀವೆಲ್ಲ ಒಕ್ಕಟ್ಟಾಗ್ರಿ. 28 ಎಲೆಕ್ಷನ್ ಬಂದಾಗ ಯಾವರೇ ಮತ ಹಾಕೊಳಕ್ಕಿರಿ. ಆದ್ರ ನಿಮ್ಮ ನೀರಾವರಿ ಮಾಲಿನ್ಯ ಹೆಂಗಾಗ್ಲಿಕ್ಕತ್ತದ ಗೊತ್ತದ? ಇಲ್ಲಿ 25-26 ಹಳ್ಳಿ ಒಳಗ ಆ ನೀರಿನಿಂದ ಬಂದಿರತಕ್ಕಂತ ಬೆಳೆಯನ್ನ ದನಕ್ಕೆ ಹಾಕಿದ್ರ ದನ ತಿಂದು ಸಾಯ್ಲಿಕ್ಕತ್ತವ. ಡಾಕ್ಟರಿಗೆ ಗೊತ್ತಾಗತ್ ಯಾವ ರೋಗ ಬಂದದಂತೇಳಿ ಆ ನೀರು ಕುಡಿದು ಮಕ್ಕಳು ಸಾಯ್ಲಿಕ್ಕತ್ತವ. ಮತ್ ಯಾವಾಗ ಜಾಗೃತ ಆಗೋದು? ಅಲ್ರಿ, ಮೈ ಮ್ಯಾಗ ಬಟ್ಟಿರ್ಲಾರ್ದ ಮಹಾತ್ಮ ಗಾಂಧಿ ಬ್ರಿಟಿಷರ್ನ ಓಡಿಸ್ಬಿಟ್ಟಾನ. 224 MLAಗಳು ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರ. ನಾವು ಹಿಂಗ ಬಸವಣ್ಣ, ರಾಯಣ್ಣ, ಚೆನ್ನಮ್ಮ, ಅಂಬೇಡ್ಕರ್ ಅಂತ ಹೇಳಿ. ನಿಮ್ಗೆ ಗೊತ್ತಿರ್ಲಿ, ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರು ಹಿಡಿದು ಕೊಟ್ಟಿರ್ತಕ್ಕಂತ ಒಂದು ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ ಬ್ರಿಟಿಷರ. ಅದನ್ನ ಕಸಬಳಕ್ಕಾಗಿಲ್ಲ MLAಗಳಿಗೆ ನಾಚಿಕೆ ಆಗೋದು ಕರ್ನಾಟಕದವರು. ನೋಡ್ರಿ, ಯಾಕೆ MLA ನಡೆಸಿಡವೆಲ್ಲ? ನಮ್ಮ ಸೇವಾ ಮಾಡೋ ಸಲುವಾಗಿ, ನಮ್ಮ ಕೆಲಸ ಮಾಡೋ ಸಲುವಾಗಿ. ನಮ್ಮ ಕೊಪ್ಪಳದಿಂದ
ಕಿನಾಳ ಗ್ರಾಮದಿಂದ ನಿರಂತರ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ 3 ಲಕ್ಷ ಪಗಾರ ಕೊಟ್ಟು ಒಬ್ಬ ಸೇವಕನ ಮಾಡಿವಿ. IAS ಅಧಿಕಾರಿಗೆ ಪಗಾರ ಕೊಡ್ತೇವೆ, ಮುಖ್ಯಮಂತ್ರಿಗೆ ಪಗಾರ ಕೊಡ್ತೇವೆ, ತಲಾಟೆಯಿಂದ IAS ಅಧಿಕಾರಿ DC ಮಠ ನಾವೆಲ್ಲ ಪಗಾರ ಕೊಡ್ತೀವಿ. ಪಗಾರ ಕೊಟ್ಟ ಮಾಲಕ್ ಯಾವಂದ್ರ ರೈತ. ಇದನ್ನ ಮೊದಲು ನೀವು ತಿಳ್ಕೊಡ್ರಿ. ನಾವು ಬರೀ ಏನ್ ಮಾಡ್ತೀವಿ, ತಲಾಟೆ ಹೋದ್ಕೊಳ್ಳೆ ಡೈರಿ ಬದಲಾಸ 10,000 ಕೊಡು ಅಂದ್ಕೊಂಡೆ ತೆಗೆದು ಕೊಟ್ರಿ. ತಹಸೀಲ್ದಾರ್ ಹತ್ತೆ ಕಾಪಿ ಸಬ್ರಿ ಸೋದ ರೊಕ್ಕ 1 ರೂಪಾಯಿ ಕೊಡ್ಬೇಡ್ರಿ. ರೈತ ಸಂಘ ಟವಲ್ ಹಾಕಿದ ಸ್ವಾಭಿಮಾನ ನಿಮ್ಮೊಳಗಿತ್ತಂದ್ರ ಇವತ್ತು ನಿಮ್ ಸಂಕಲ್ಪ ಮಾಡ್ರಿ. ಯಾವುದೇ ಅಧಿಕಾರಿ 1 ರೂಪಾಯಿ ಕೊಡ್ಬೇಡ್ರಿ. ಲಂಚ ಮುಕ್ತ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನೀವು ಮೊದಲು ಗಟ್ಟಿ ಆಗ್ರಿ, ನೀವು ಒಕ್ಕಟ್ಟಾಗ್ರಿ. ಯಾವ ಬೇಕಾದ ಹೋರಾಟ ಇರಲಿ, ರೈತರು ಒಕ್ಕಟ್ಟಾದ್ರ ಸರ್ಕಾರಗಳು ಬಿದ್ದು ಹೋಗ್ಯಾವ. ಇಲ್ಲಿ ನವಲಗುಂದ ಭಾಗದೊಳಗೆ ಮಹದಾಯಿ ಹೋರಾಟ ಅಂತ ಹೇಳಿ ನಮ್ಮ ಸಾಕ್ ಬಿಡಪ್ಪ ಹೇಳಿ. ಹಲೋ, ಹಲೋ, ಮಹದಾಯಿ ಹೋರಾಟ ನಿಮಗೂ ನೆನಪದ. 13.5 TMC ನೀರಾವರಿಗಾಗಿ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದಿತ್ತು. ಗುಂಡೂರಾವ್ ಸರ್ಕಾರ ಮುಖ್ಯಮಂತ್ರಿದ್ದ. ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಮಾಡಿ ಕೊಂದದ್ದಕ್ಕಾಗಿ ಹಲೋ ಅವಾಗ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಹಿಂಗ ತುಂಬಿದ ವೇದಿಕೆ ಮೇಲೆ ನಿಂತು ಹೇಳಿದ ಮಾತು ಹೆಂಗಿತ್ತಂದ್ರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ, ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕ್ಬೇಡ್ರಿ ಅಂತ ಹೇಳಿದ್ರು. ಕರ್ನಾಟಕವು ಗುಂಡೂರಾವ್ ಸರ್ಕಾರನ ಬಿದ್ದು ತಂತ ತಾಕತ್ ರೈತ ಸಂಘಕ್ಕದ. ಇಲ್ಲಿ ಆಲಮಟ್ಟಿ 519.6 ಎತ್ತರದ ಈಗಾಗಲೇ ಅದು 524.256 ಎತ್ತರ ಆಯ್ತು ಅಂದ್ರೆ 6 ಜಿಲ್ಲೆಗಳಿಗೆ ನೀರಾವರಿ ಆಗ್ತದ. ಅದಕ್ಕೆ ರೊಕ್ಕಿಲ್ಲ. 1 ಎಕರೆ ಭೂಮಿಗೆ 2 ಕೋಟಿ ಕೊಡ್ಲಿಕ್ಕೆ ಅವ್ರ ಹತ್ರ. ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನನ್ನ ಮಾತು ಮುಗ್ತೀನಿ. ಬಬಲಾದಿ ಅಜ್ಜ ಗೆದ್ದ ನೋಡ್ರಿ. ಹಾ, ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬಹಳಷ್ಟು ಸಮಯ ಆಗ್ಯದ ಗುರುಗಳ. ಒಂದು ಊರಾಗ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಹೆಂಗ ಚಳವಳಿಗೆ ಸರ್ ಅಂದ್ರ, ಇಬ್ಬರು ಅಣ್ಣ ತಮ್ಮ ಇದ್ರು ಕಿನಾಳ ಗ್ರಾಮದವರು. ಅಣ್ಣಗ 6 ಎಕರೆ ತಮ್ಮಗ 6 ಎಕರೆ ಫಲ ಹಚ್ಕೊಟ್ಟಿದ್ರು. ಅಣ್ಣ ಹೊಲಕ್ಕೆ ಹೋಗ್ತಿದ್ದ, ತಮ್ಮನ ಕಡೆ ಸಿಮಿಕಲ್ ಸರಿಲಿ ಅಂತ ಹೇಳಿ ಮಧ್ಯಾಹ್ನ ಹೋಗಿ ಜಾಡಿಸಿ ಓದಿತ್ತಿದ್ದ. ಸಾಯಂಕಾಲ ತಮ್ಮ ಹೋಗಿದ್ದ, ಅಣ್ಣನ ಕಡೆ ಸರಿಲಿ ಅಂತ ಓದಿತ್ತಿದ್ದ. 15 ದಿನ ಸಿಮಿಕಲ್ ಅಣ್ಣ ತಮ್ಮ ಒದ್ದ ಹೋದ್ರು. ಅದರ 17ನೇ ದಿನ ಸಿಮಿಕಲ್ ಮಾತಾಡ್ತಿತ್ತು. ಅಣ್ಣ ತಮ್ಮ ಎಷ್ಟು ಓದಿತೀರಿ ಓದಿರಿ ತಮ್ಮ, ನಾಳೆ ನೀವು ಸತ್ತಾಗ ನಿಮ್ ಗೋರಿ ಮ್ಯಾಗ ಗುಡ್ಡದ ಕಲ್ಲಾಗಿ ನಾನಾ ಕೊಡಿರ್ತೀನಿ ಅಂತ. ಇವತ್ತಿ ಭಾಗದೊಳಗ ಸರ್ಕಾರ ಫ್ಯಾಕ್ಟರಿ ಅವ್ರ ಇಬ್ಬರು ಕೂಡಿ ರೈತನ ಮ್ಯಾಗ ಗೋರಿ ಮ್ಯಾಗ ಗುಡ್ಡದ ಕಲ್ ಇಡಾಕತ್ಯಾರ. ಕೊಪ್ಪಳ ಅಜ್ಜಾರ ಒಮ್ಮೆ ಗಟ್ಟಿಯಾಗಿ ನಿಂತರಂದ್ರ ಹಸಿರು ಟವಲ್ ಪೆನ್ ಹಾಕ್ತಂದ್ರ ಆ ಗುಡ್ಡದ ಕಲ್ ಯಾರ ತಲೆ ಮ್ಯಾಗ ಇರ್ತದ ಗೊತ್ತಿಲ್ಲ. ಅಷ್ಟೊಳಗ ಆ ಫ್ಯಾಕ್ಟರಿ ಅವರೆಲ್ಲ ಬಂದ್ ಮಾಡಿ ಈ ಭಾಗದ ಜಿಲ್ಲಾಧಿಕಾರಿಗಳು, MLA ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಅದರ ಜವಾಬ್ದಾರಿ ಅಂತ ತಗೊಂಡು ರಾಜ್ಯದ ರೈತರೆಲ್ಲ ಕೊಡ್ಕೊಂಡು ಜಾಗೃತಾಗಿ ಕೊಪ್ಪಳಕ್ಕೆ ಬಂದರು ಅಂತಂದ್ರ ಹೋರಾಟ ಆದಾಗ ಅದರ ಸಮಸ್ಯೆ ಬಗೆಹರಿಸೋದಕ್ಕಿಂತ ಇದನ್ನ ಒಂದು ಮನವಿ ಪತ್ರ ಎಚ್ಚರಿಕೆ ಅಂತ ತಿಳ್ಕೊಂಡು ಇವತ್ತೇನು ಈ ಭಾಗದೊಳಗೆ ಕೊಪ್ಪಳ ಏನ್ ಹೋರಾಟ ಮಾಡ್ತಾ ಇದ್ದಾರಲ್ಲ
ನಮ್ಮ ರೈತ ಸಂಘದ ಮುಖಂಡರ ನೇತೃತ್ವದೊಳಗ ಅದೇನು ಮನವಿಯನ್ನು ಸಲ್ಲಿಸ್ತಾರಲ್ಲ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಫ್ಯಾಕ್ಟರಿಗಳನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕರು